ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಅಧ್ಯಾಯ 2 ಚಾಪ್ಟರ್ ನಂಬರ್ 2 ದಟ್ ಈಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಅಧ್ಯಾಯದ 4ನೇ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾನು 3 ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳಲ್ಲಿ ಈ ಒಂದು ಪಾಠದ ಸಂಪೂರ್ಣ ತಳಹದಿಯ ಜ್ಞಾನ ಅಡಗೈತಿ. ಆ 3 ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕನ್ನು ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಈ ಒಂದು ಚಾನಲ್ ನಿಮಗೆ ಇಷ್ಟ ಅನಿಸಿತು ಅಂತಂದರೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಒತ್ತಿರಿ. ಸರಿನಾ? ಆರಂಭ ಮಾಡೋಣ. ಇಲ್ಲಿವರೆಗೂ ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗಡೆ ಡೊಮೇನ್ ಅಂದ್ರೇನು, ರೇಂಜ್ ಅಂದ್ರೇನು, ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಅಂದ್ರೇನು, ಕಾರ್ಟಿಷಿಯನ್ ಪ್ಲೇನ್ ಅಂತಂದ್ರೇನು, ಆಮೇಲೆ ಈಕ್ವಲ್ ಸೆಟ್ಸ್ ಅಂತಂದ್ರೇನು, ಅವನ್ನೆಲ್ಲ ನೋಡ್ಕೊತ ಹೋಗಿದ್ವಿ. ಈಗ ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ಸ್ಗಳನ್ನು ನೋಡ್ಕೊತ ಹೋಗೋಣಂತೆ. ಉದಾಹರಣೆ ಪ್ರಶ್ನೆಗಳನ್ನು ನೋಡೋಣಂತೆ. ಉದಾಹರಣೆ 1, ಎಕ್ಸಾಂಪಲ್ ನಂಬರ್ 1, ಇಫ್ x plus 1, y minus 2 is equal to 3, 1, find the values of x and y. ಎಕ್ಸಾಂಪಲ್ ನಂಬರ್ 1, ಪೇಜ್ ನಂಬರ್ 32 NCERT ಬುಕ್ಕಲ್ಲಿದೆ. ಏನು ಕೊಟ್ಟಿದ್ದಾರೆ ಅವರು? x plus 1, y minus 2 is equal to 3, 1 ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆರಡು ಸೆಟ್ಗಳೇನಿದ್ದಾವೆ, ಈಕ್ವಲ್ ಸೆಟ್ಸ್ ಇದ್ದಾವೆ. ಹಾಗಾಗಿ ನಾವೇನು ತಗೋತೀವಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಅಂತ ತಗೊಂಡಾಗ ದಿಸ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಕರಸ್ಪಾಂಡಿಂಗ್ ಎಲಿಮೆಂಟ್ ಯಾವುದಿದೆ? 3 ಇದೆ. 3 ಪ್ಲಸ್ 1 ಆ ಕಡೆ ಕಳಿಸೋಣಂತೆ. ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 1 ದಟ್ ಈಸ್ ಎಕ್ಸ್ ಈಕ್ವಲ್ ಟು 2 ಅಂತ ಬಂತು. ದೆನ್ y ಮೈನಸ್ 2 ಇಸ್ ಈಕ್ವಲ್ ಟು 1 ಅಂತ ಇದೆ. ಮೈನಸ್ 2 ಬಲಭಾಗ ಕಳಿಸಿದಾಗ y ಇಸ್ ಈಕ್ವಲ್ ಟು 1 ಪ್ಲಸ್ 2 ಅಂತ ಆಗ್ತದೆ. y ಇಸ್ ಈಕ್ವಲ್ ಟು 3 ಅಂತ ಬಂತು. x equal to 2, y is equal to 3 is the first example answer. Second example, if p in bracket a b c, ಏನು ಕೊಟ್ಟಿದ್ದಾರೆ ಅವರು? ಎಕ್ಸಾಂಪಲ್ ನಂಬರ್ 2 ಅಲ್ಲಿ, ಎಕ್ಸಾಂಪಲ್ ನಂಬರ್ 2, p in bracket a, b, c and q in bracket or q is equal to p is equal to q is equal to r ಅಂತ ಕೊಟ್ಟಿದ್ದಾರೆ. Then we need to find out p cross q and also q cross p. ಏನು ಮಾಡ್ಬೇಕಂತ ನಾವು? p cross q ಅನ್ನು ಫೈಂಡ್ ಔಟ್ ಮಾಡ್ಬೇಕಂತೆ. ಆಮೇಲೆ q cross p ಅಂತ ಫೈಂಡ್ ಔಟ್ ಮಾಡ್ಬೇಕಂತೆ. ಆರ್ ದೀಸ್ ಟೂ ಪ್ರಾಡಕ್ಟ್ಸ್ ಆರ್ ಈಕ್ವಲ್ ಆರ್ ನಾಟ್ ಅಂತ ಕೇಳ್ತಾರೆ ಅವರು. ಅಂದರೆ ಇವೆರಡು ಈಕ್ವಲ್ ಅದಾವೋ ಏನು ಇಲ್ಲೋ ಅಂತ ಚೆಕ್ ಮಾಡಬೇಕಂತ. ಪಿ ಕ್ರಾಸ್ ಕ್ಯೂ ಅಂತಂದರೆ ಪಿನ ಎಲಿಮೆಂಟ್ಸ್ಗಳ ಜೊತೆಗೆ ಕ್ಯೂನ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ಏನು ಬರ್ತಪ್ಪ? ಎ ಇಂಟು ಆರ್ ಅಂದರೆ ಎ ಆರ್, ಆಮೇಲೆ ಬಿ ಆರ್, ಆಮೇಲೆ ಸಿ ಆರ್ ಅಂದರೆ ಆರ್ಡರ್ಡ್ ಪೇರ್ಗಳನ್ನು ಬರೆದ್ವಿ ನಾವು, ಕರಸ್ಪಾಂಡಿಂಗ್ ಆರ್ಡರ್ಡ್ ಪೇರ್ಗಳನ್ನ ಬರೆದ್ವಿ. ನೆಕ್ಸ್ಟ್ ಈ ಸಾರಿ ಏನು ಮಾಡ್ತೀವಿ ಅಂತಂದರೆ ಕ್ಯೂ ಅನ್ನು ತಗೊತೀನಿ. ಅಂದರೆ ಕ್ಯೂ ಅಂದರೆ ಆರ್ ಎ, ಎ ಆಮೇಲೆ ಆರ್ ಬಿ ಅಂತ ಬರ್ತದೆ, ಆಮೇಲೆ ಆರ್ ಸಿ ಅಂತ ಬರ್ತದೆ. ಇವೆರಡು ಒಂದಕ್ಕೊಂದು ಈಕ್ವಲ್ ಇದಾವೋ ಏನು ಇಲ್ಲೋ ಅಂತ ಚೆಕ್ ಮಾಡ್ಕೊತ ಹೋದಾಗ ನಾವು ಆಲ್ರೆಡಿ ನೋಡಿದ್ವಿ 1ನೇ ವಿಡಿಯೋ ಅಥವಾ 2ನೇ ವಿಡಿಯೋದಲ್ಲಿ ನಾನೇನು ಹೇಳಿದ್ದೀನಿ ಅಂತಂದರೆ, ಒಂದು ಪಾಯಿಂಟ್ ಎ ಅಂತ ಇದೆ. ಎ ಅಂತಂದರೆ ಎಕ್ಸಾಂಪಲ್ ನಾನು 2, 3 ಅಂತ ತೊಗೊತೀನಿ. ಆಮೇಲೆ ಬಿ ಇಸ್ ಈಕ್ವಲ್ ಟು 3, 2 ಅಂತ ತೊಗೊತೀನಿ. 2, 3 ಈಸ್ ಈಕ್ವಲ್ ಟು 3, 2 ಆಗುತ್ತೋ ಏನು ಆಗೋಲ್ಲೋ ಅಂತ ಕೇಳಿದಾಗ ನಾವೇನು ಮಾಡಿದ್ವಿ? ಅವಾಗ ಒಂದು ಕಾರ್ಟಿಸಿಯನ್ ಪ್ಲೇನನ್ನು ತೊಗೊಂಡ್ವಿ. ಆ ಕಾರ್ಟಿಸಿಯನ್ ಪ್ಲೇನ್ ಮೇಲೆ ಏನೇನು ತೊಗೊಂಡವಪ್ಪ ನಾವು? 3, 2 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 2 ಅಂತ ತೊಗೊಂಡ್ವಿ. 1, 2, 3 ಎಕ್ಸ್ ಆಯಿತು. ಆಮೇಲೆ 1, 2 ಏನಾಯ್ತಪ್ಪ? ವೈ ಅಂತ ಆಯಿತು. ಪಾಯಿಂಟ್ ಎಲ್ಲಿ ಬರ್ತದ? ಇಲ್ಲಿ ಬರ್ತೈತಿ. ಕರೆಕ್ಟಾ? ಪಾಯಿಂಟ್ ಇದು ಯಾವುದು? ಬಿ. ಇದು ಬಿ ಏನು ಬರ್ತೈತಿ? 3, 2 ಇದು ಬಿ ಪಾಯಿಂಟ್ ಆಯಿತು. ಅದೇ ಎ ಪಾಯಿಂಟ್ ತೊಗೊಂಡಾಗ 2, 3 ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಇಲ್ಲಿ ಬಂತು. ವೈ ಈಕ್ವಲ್ ಟು 3 ಅಂತಂದ್ರೆ ಮೇಲ್ಗಡೆ 1, 2, 3 ಇಲ್ಲಿ ಹೋಗಬೇಕಾಗ್ತದೆ. ಪಾಯಿಂಟ್ ಎಲ್ಲಿ ಸಿಕ್ತಪ್ಪ? 2, 3 ಮೇಲ್ಗಡೆ ಸಿಕ್ತು, ಹೇಗಿಂತ ಮೇಲ್ ಹೋಯಿತು. ಅಂದರೆ ಇವೆರಡು ಕೋಆರ್ಡಿನೇಟ್ ವ್ಯಾಲ್ಯೂಸ್ ಡಿಫ್ರೆಂಟ್ ಇದ್ದಾವೆ. ಕೋಆರ್ಡಿನೇಟ್ ವ್ಯಾಲ್ಯೂಸ್ ಡಿಫ್ರೆಂಟ್ ಇದ್ದಾವೆ ಅಂತಂದರೆ ಎ ಆರ್ ಈಸ್ ನಾಟ್ ಈಕ್ವಲ್ ಟು ಆರ್ ಎ. ದೇರ್ಫೋರ್ ದೀಸ್ ಟು ಆರ್ ನಾಟ್ ಈಕ್ವಲ್ ಅಂತ ಇದೆ ನೋಡಿರಿ. ಉತ್ತರ ಕೊಟ್ಟಿದ್ದರಲ್ಲಿ ಬೈ ರಿಲೇಷನ್ ಅಂತ ಬರೆದವ್ರೆ. ಸಿನ್ಸ್ ಬೈ ದ ಡೆಫಿನೇಷನ್ ಆಫ್ ಈಕ್ವಾಲಿಟಿ ಆಫ್ ಆರ್ಡರ್ಡ್ ಪೇರ್ಸ್ the pair a r is not equal to the pair r a, we conclude that b cross q is not equal to q cross p. Therefore we can say that p cross q is not equal to q cross p.
ಬಿಕಾಸ್ a, r is not equal to r, a. Third example, let a is equal to 1, 2, 3, b is equal to 3, 4, c is equal to 4, 5, 6. Then we need to find out number 1, a cross b intersection c, a cross b intersection a cross c, then a cross b union c, a cross b union a cross c. ಇವನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಬೇಕಂತ. ಇವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಮೊದಲು ಏನು ಮಾಡಬೇಕು, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇದೆ. ನಂಬರ್ 1 ಏನಿದೆಪ್ಪ, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇದೆ. ಮೊದಲು ಬ್ರಾಕೆಟ್ ಒಳಗಡೆ ನಾನು ಬಿಡಿಸ್ಬೇಕು. ಬ್ರಾಕೆಟ್ ಒಳಗಡೆದು ಬಿಡಿಸ್ಬೇಕು. ಬ್ರಾಕೆಟ್ ಒಳಗಡೆ ಬಿಡಿಸ್ಬೇಕು ಅಂತಂದರೆ ಬಿ ಇಂಟರ್ಸೆಕ್ಷನ್ ಸಿ ಅಂತಂದರೆ ಬಿ ಮತ್ತು ಸಿ ಮಧ್ಯದಲ್ಲಿರ್ತಕ್ಕಂತಹ ಕಾಮನ್ ನಂಬರ್ ಯಾವ್ಯಾವ ಇದಾವೆ? ಬಿ ಮತ್ತು ಸಿ ಯಲ್ಲಿ ಕಾಮನ್ ನಂಬರ್ಸ್ಗಳು 4 ಇದೆಯಾ? ಇಲ್ಲಿ 4 ಇದೆಯಾ? ಓಕೆ. ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಮೊದಲು ಏನು ಮಾಡಬೇಕು, ಬ್ರಾಕೆಟ್ ಒಳಗಡೆಯಿಂದ ಬಿಡಿಸ್ಬೇಕು. ಬಿ ಇಂಟರ್ಸೆಕ್ಷನ್ ಸಿ ಅಂತಂದಾಗ ಬಿ ಮತ್ತು ಸಿ ಮಧ್ಯದಲ್ಲಿರ್ತಕ್ಕಂತಹ ಕಾಮನ್ ನಂಬರ್ ಯಾವುದಿದೆ? ಕಾಮನ್ ನಂಬರ್ 4 ಇದೆಯಾ? ಓಕೆ, 4 ಅಂತ ಬರಿತೀನಿ ನಾನು. 4 ಅಂತ ಬರೆದಿ. ನೆಕ್ಸ್ಟ್ ಕ್ರಾಸ್ ಎ ಅಂತಂದಾಗ ಏನು ವ್ಯಾಲ್ಯೂಸ್ ಏನಿದ್ದಾವೆ? 1, 2, 1, 2, 3 ಅಂತ ಇದೆ. ಸರಿನಾ? ಇವೆರಡು ಗುಣಾಕಾರ ಮಾಡ್ಬೇಕು ನಾನೀಗ. ಇವೆರಡು ಗುಣಾಕಾರ ಮಾಡ್ಬೇಕಂತಂದ್ರೆ ಏನಾಗ್ತದೆ, ಬ್ರಾಕೆಟ್ ಒಳಗಡೆ 1, 4 ಮೊದಲೇನು ಬರ್ತೀಯಪ್ಪ? 1, 4, 2, 4, 2, 4, 3, 4. ಇವೇನಿದು ಏನು ಬೆಲೆಯಪ್ಪ? ಇದು ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಇದೆ ಉತ್ತರ. ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಉತ್ತರ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಎರಡನೇದು ನೋಡೋಣ. ಎರಡನೇದೇನಿದೆಯಪ್ಪ? ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ. ಮೊದಲು ಎ ಕ್ರಾಸ್ ಬಿ ಕಂಡುಹಿಡಬೇಕು ನಾವು, ಸರಿನಾ? ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ದಿಸ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಅಂತಂದರೆ ನೋಡ್ರಿ, ಎ ಅಂತಂದ್ರೆ ಏನಿದೆಪ್ಪ? 1, ಬಿ ಅಂತಂದ್ರೆ 3. ಮೊದಲೇನು ಬರಲಿ? 1, 3 ಫಸ್ಟ್ ಪೇರ್ ಆಯಿತಾ? ಸೆಕೆಂಡ್ ಪೇರ್ ಏನು ಬರ್ತೀವಿ? 1, 4 1, 4. ಥರ್ಡ್ ಪೇರ್ ಏನು ಬರ್ತೀಯ? 2, 3 2, 3. ಆಮೇಲೆ 2, 4 ನಂತರ 3, 3 ನಂತರ 3, 4. ಸರಿನಾ? ಇದು ಕ್ರಾಸಿಂಗ್. ಎದ್ರ ಜೊತೆ ಕ್ರಾಸಿಂಗ್ ಮಾಡ್ತೀವಿ? ಕ್ರಾಸಿಂಗ್ ಅಲ್ಲ, ಏನಿದೆ ಇದು? ಇಂಟರ್ಸೆಕ್ಷನ್ ಇದೆ. ಇಂಟರ್ಸೆಕ್ಷನ್ ಇನ್ ಬ್ರಾಕೆಟ್ ಎ ಕಾಮ ಅಲ್ಲ, ಎ ಕ್ರಾಸ್ ಸಿ. ಎ ಕ್ರಾಸ್ ಸಿ ಅಂತಂದಾಗ ಎ ಅಂತಂದ್ರೆ ಏನಪ್ಪ? 1 ಕ್ರಾಸ್. ಓಕೆ, ಅಂದರೆ 1, 4 ಬರಲಿಲ್ಲ ಮೊದಲು? 1, 4 ಮುಂದೆ 1, 5 ಮುಂದೆ 1, 6 ಮುಂದೆ 2, 4 2, 5 2, 6 3, 4 3, 5 3, 6. ಸರಿನಾ? ಓಕೆ. ಇವೆರಡರಲ್ಲಿ ಏನು ಕಾಮನ್ ಇದ್ದಾವೆ? ಇಂಟರ್ಸೆಕ್ಷನ್ ಇದೆಯಲ್ಲ, ಇಲ್ಲಿ ಇಂಟರ್ಸೆಕ್ಷನ್ ಅಂತಂದಾಗ ಇವೆರಡರಲ್ಲಿ ಏನೇನು ಕಾಮನ್ ಇದಾವಲ್ಲ ಅವನು ಬರಿಬೇಕು. ದಿಸ್ ಇಸ್ ಈಕ್ವಲ್ ಟು ಕಾಮನ್ ಥಿಂಗ್ ಹೇಳ್ತೀರಾ? ಇಲ್ಲಿ 1, 3 ಇದೆ. ಇದ್ರೊಳಗೆ ಆದನು ಇಲ್ಲ ಬಿಡು. 1, 4 ಇದ್ರೊಳಗೆ ಐತೇನ್ರಿ? ಎಲ್ಲೈತಿ? 1, 4 ಇಲ್ಲೈತಿ, ಇಲ್ಲಿ ಹೌದಿಲ್ಲ? 1, 4 ಬರೀಣ. 1, 4 ದೆನ್ 2, 3 ಇಲ್ಲ. 2, 4 ಅದ. ಇಲ್ಲೊಂದಿದೆ 2, 4 ಅಂತ ಬಂತು. ನೆಕ್ಸ್ಟ್ 3, 4 ಅದರ. ಓಕೆ, 3, 4 ಅಂತ ನಾವು ಬರೆದ್ವಿ. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ಅಂಥೇಳಿ. ಅದೇ ರೀತಿಯಾಗಿ ಇವೆರಡನ್ನ ಸಾಲ್ವ್ ಮಾಡಿರಿ. ಮಾಡೋಕ್ಕಾಗ್ತದ? ಎಕ್ಸಾಂಪಲ್ ನಂಬರ್ 4 ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. ಇಫ್ ಪಿ ಈಸ್ ಈಕ್ವಲ್ ಟು 1, 2 ಫಾರ್ಮ್ ದ ಸೆಟ್ ಆಫ್ ಪಿ ಕ್ರಾಸ್ ಪಿ ಅಂತ ಕೊಟ್ಟಿದ್ದಾರೆ. ಮೊದಲು ಏನು ಮಾಡೋಣ? ಪಿ ಕ್ರಾಸ್ ಪಿ ಅನ್ನು ಕಂಡಿಡೇನಂತ. ಏನು ಮಾಡೋಣಪ್ಪ? ಪಿ ಕ್ರಾಸ್ ಪಿ ಇಸ್ ಈಕ್ವಲ್ ಟು 1, 2 ಕ್ರಾಸ್ 1, 2 ಸರಿನಾ? ಓಕೆ, ದಿಸ್ ಇಸ್ ಈಕ್ವಲ್ ಟು 1, 2 ಅಂತಂದಾಗ 1 × 1 ಅಂದರೆ 1, 1 ಬರೀಲ್ಲ ಮೊದಲು? 1, 1 ಆರ್ಡರ್ ಪೇರ್ ಆಯಿತು. ಆಮೇಲೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಏನಾಯ್ತಪ್ಪ? 1, 2 ನಂತರ 2, 1 ಅದಾದ ನಂತರ 2, 2 ಸರಿನಾ? ಓಕೆ.
ಇದೇನಿದು ಪಿ ಕ್ರಾಸ್ ಪಿ ಸಿಕ್ಕಿದೆ. ಇದಕ್ಕೆ ನಾವೇನು ಮಾಡ್ಬೇಕಂತ ಮತ್ತೆ ಪಿಲಿ ಮಲ್ಟಿಪ್ಲೈ ಮಾಡಬೇಕು ಮತ್ತೊಮ್ಮೆ. ಅಂದರೆ ಇದನ್ನು ಕಂಪ್ಲೀಟಾಗಿ ಹಿಂಗೆ ಬ್ರಾಕೆಟ್ ಹಾಕೊಂಬಿಡಲ. ಪಿ ಕ್ರಾಸ್ ಬ್ರಾಕೆಟ್ ಪಿ ಕ್ರಾಸ್ ಪಿ ಇಸ್ ಈಕ್ವಲ್ ಟು ಪಿ ಅಂತಂದ್ರೆ ಮೊದಲು ಬರೋಣ. ಪಿ ಅಂತಂದ್ರೆ ಏನು 1,2 ಕ್ರಾಸ್ ಪಿ ಕ್ರಾಸ್ ಪಿ ಅಂತಂದಾಗ ಏನು ಬಂದೈತಿ, ಇದೆಲ್ಲ ಬಂದೈತಾ? ಎಲ್ಲ ಏನಿದೆಪ್ಪ ಅದು 1,1 1,2 1 2,1 2,2 ಸರಿನಾ? ಓಕೆ, ದಿಸ್ ಇಸ್ ಈಕ್ವಲ್ ಟು ಬ್ರಾಕೆಟ್ ಒಳಗಡೆ 1 ಕ್ರಾಸ್ 1,1 ಅಂದರೆ ಏನು ಬರಿಬೋದು ಇದನ್ನು 1,1,1,2 ಹೌದಿಲ್ಲ? 1,1,2 ಆಮೇಲೆ 1,2,1 1,2,1 ದೆನ್ 1 2 2 1 2 2 ನೆಕ್ಸ್ಟ್ 2 1 1 ಕರೆಕ್ಟ್ 2 1 1 ದೆನ್ 2 1 2 ದೆನ್ 2 2 1 ದೆನ್ 2 2 2 ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸಿಂಪಲ್ ಐತಿಲ್ಲ, ವರ್ಕೌಟ್. ಎಕ್ಸೈಸ್ ನಂಬರ್ 2.1 ಫಸ್ಟ್ ಕ್ವಶನ್. ಇಫ್ x divided by 3 plus 1 comma y minus 2 by 3 is equal to 5 by 3 comma 1 by 3 ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಇದೆ. ಇಲ್ಲಿ ಆಲ್ರೆಡಿ ಏನು ಕೊಟ್ಟಿದ್ದಾರೆ ಅಂದರೆ ಈಕ್ವಲ್ ಸೆಟ್ಸ್ ಅದಾವೆ. ಇವೆರಡು ಏನದಪ್ಪ ಈಕ್ವಲ್ ಸೆಟ್ಸ್ ಅದಾವ ಅಂತಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಕೂಡ ಈಕ್ವಲ್ ಇರ್ತಾವೆ. ಕರಸ್ಪಾಂಡಿಂಗ್ ಎಲಿಮೆಂಟ್ಸು ಕೂಡ ಈಕ್ವಲ್ ಇರ್ತಾವೆ. ಓಕೆ, ಇದು ಎಕ್ಸ್ ಎಲಿಮೆಂಟಾ, ಇದು ವೈ ಎಲಿಮೆಂಟ್. ಎಕ್ಸ್ ಪಾರ್ಟ್ ವೈ ಪಾರ್ಟ್ ಅಂತಂದ್ರೆ ಹೆಂಗೆ ಬರಿಬೋದಪ್ಪ ನಾವು? ಎಕ್ಸ್ ಪ್ಲಸ್ 3 x divided by 3 plus 1 is equal to 5 divided by 3 and ಈ ಕಡೆ ಸೈಡು y minus 2 by 3 is equal to 1 by 3 plus 1 ಅದ ಈ ಸೈಡ್ ಬಂದಾಗ minus 1 x divided by 3 is equal to 5 divided by 3 minus 1 ಇಲ್ಲಿ divided by ಏನಿಲ್ಲ ಅಂದ್ರೂ 1 ಇರ್ತದೆ. x divided by 3 is equal to cross multiply ಮಾಡೋಣ. 5 1s are 5 minus 3 1s are 3 divided by 3 1s are 3. x divided by 3 is equal to 5 minus 3 ಎಷ್ಟಪ್ಪ 2 divided by 3. division 3 ಈ ಕಡೆ ಬಂದಾಗ multiplication x is equal to 2 divided by 3 multiplication 3 3 3 cancel x is equal to ಎಷ್ಟು ಬಂತು 2 ಅಂತ ಬಂತು. ಈ ಸೈಡು minus 2 by 3 ಈ ಸೈಡ್ ಬಂದಾಗ ಬಲಭಾಗಕ್ಕೆ ಬಂದಾಗ ಪ್ಲಸ್ 2 by 3 ಅಂತ ಆಗ್ತದೆ. y is equal to 1 divided by 3 plus 2 divided by 3. y is equal to LCM same 3 3 LCM 3 ನೇ ಬರ್ತದೆ 1 plus 2. y is equal to 3 divided by 3 3 1s are 3 1s are. Okay, y is equal to 1 ಅಂತ ಬಂತು. Therefore the values of x is equal to 2 and y equal to. The second question is, if the set A has 3 elements and set B has 3 4 5 then find the number of elements in A cross B ಅಂತ ಕ್ವಶನ್ ಇದೆ. ಏನಂತ ಫೈಂಡ್ ಔಟ್ ಮಾಡ್ಬೇಕಂತ ನಾವು ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎದ್ರೊಳಗಡೆ ಎ ಕ್ರಾಸ್ ಬಿ ಒಳಗಡೆ ಇನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಇದು ಫಾರ್ಮುಲಾ ರೀ. ಏನು ಮಾಡೋಕೆ ನಾವಿಲ್ಲಿ ಎ ಕ್ರಾಸ್ ಬಿ ಮಾಡಿದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಎ ಒಳಗೆ ಎಷ್ಟು ಅದಾವಂತ 3 ಅದಾವಂತ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ 3 4 5 ಅಂತಂದ್ರೆ 3 ಅದು ಇಲ್ಲ. 3 3s are 9. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ is 9. Understood? This is the answer. Then comes third question. Question number 3rd. What is the question here? If g is equal to 7,8 g is equal to 7,8 ಅಂತ ಕೊಟ್ಟಿದ್ದಾರೆ. h is equal to 5 4 2 ಅಂತ ಕೊಟ್ಟಿದ್ದಾರೆ. ಆಮೇಲೆ ಫೈಂಡ್ g ಕ್ರಾಸ್ h ಆ್ಯಂಡ್ h ಕ್ರಾಸ್ g. ಸರಿನಾ? ಓಕೆ, g ಕ್ರಾಸ್ h ಮಾಡೋಣ. ಮೊದಲು g ಕ್ರಾಸ್ h is equal to ಮೊದಲು g ಎಲಿಮೆಂಟ್ ಫಸ್ಟ್ ತೊಗೊಳ್ಳೋಣ. 7,5 ನೆಕ್ಸ್ಟ್ 7,4 ನೆಕ್ಸ್ಟ್ 7,2 ದೆನ್ 8,5 8,4 8,2 8,2
then H cross G is equal to, what is H? 5, 5 comma 7, 5 comma 7, then 5 comma 8, 5 comma 8, then 4 comma 7, 4 comma 8, then 2 comma 7, 2 comma 8. This is nothing but what? H cross G. This is the third question. Number 4, state whether each of the following statements are true or false. If the statement is false, rewrite the given statement correctly. False idra adanna correct ನಾವು ಮಾಡಬೇಕಂತ. First question is, if P is equal to M comma N, then Q is equal to N comma M, then P cross Q is equal to, P cross Q is equal to, what are the things? M comma N and N comma M. ಇದನ್ನು ಕೊಟ್ಟಿದ್ದಾರೆ ಅವರು. ಇದು ಟ್ರೂ ಫಾಲ್ಸು ಅಂತ ಚೆಕ್ ಮಾಡೋಣಂತ. ಮೊದಲು P ಕ್ರಾಸ್ Q ನಾವು ಮಾಡಿ ನೋಡೋಣ. ಓಕೆ, ಮೊದಲು ಇದು ಮಾಡೋಣಂತ. P ಕ್ರಾಸ್ Q ಇಸ್ ಈಕ್ವಲ್ ಟು M ಕ್ರಾಸ್ N ಅಂತಂದರೆ M ಕಾಮ N, ಆಮೇಲೆ ಏನು ಬರ್ತದಪ್ಪ? M ಕಾಮ M, ನಂತರ N ಕಾಮ N, N comma M. These are the things. Therefore, the statement is what? False. The statement false. ಸರಿಯಾ? ಇದು ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ಏನಿದೆ? ಸೆಕೆಂಡ್ ಕ್ವಶನ್, if A and B are non-empty sets, then A cross B is non-empty set of ordered pairs x comma y such that x belongs to A and y belongs to B. Yes. It is the theorem, it is the statement of Cartesian products. ಇದೇನಪ್ಪ? ಸ್ಟೇಟ್ಮೆಂಟ್ ಇದು. ಯಾವ ಸ್ಟೇಟ್ಮೆಂಟ್ ಇದು? ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದರದ್ದು ಸ್ಟೇಟ್ಮೆಂಟ್ ಇದು. ಪರ್ಫೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಟ್ರೂ ಅಂತ ಬರಬೇಕಿದು, ಮತ್ತೇನೂ ಇಲ್ಲ. ಥರ್ಡ್ ಒನ್, ಇಫ್ ಎ ಇಸ್ ಈಕ್ವಲ್ ಟು 1 ಕಾಮ 2, ಎ ಇಸ್ ಈಕ್ವಲ್ ಟು 1 ಕಾಮ 2, 1 ಕಾಮ 2, ದೆನ್ ಬಿ ಇಸ್ ಈಕ್ವಲ್ ಟು 3 ಕಾಮ 4, 3 ಕಾಮ 4, ಬಿ ಇಸ್ ಈಕ್ವಲ್ ಟು 3 ಕಾಮ 4, ಮತ್ತು ದೆನ್ ಏನು ಕೊಟ್ಟಿದ್ದಾರಪ್ಪ? ಎ ಕ್ರಾಸ್ ಬಿ, ಎ ಕ್ರಾಸ್ ಅಲ್ಲ ಏನಪ್ಪ? ದೆನ್ ಎ ಕ್ರಾಸ್ ಬ್ರಾಕೆಟ್ ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಇಸ್ ಈಕ್ವಲ್ ಟು ನಲ್ ಸೆಟ್ ಅಂತ ಹೇಳ್ತಾರೆ ಅವರು. 5 ಅಂದ್ರೆ ಏನಪ್ಪ? ನಲ್ ಸೆಟ್ ಅಂತ ನಾವು ಹೇಳ್ತೀವಿ. ನಲ್ ಸೆಟ್ ಅಂದರೆ ಅರ್ಥ ಏನು? ಯಾವ ಸೆಟ್ ಒಳಗಡೆ ಎಲಿಮೆಂಟೇ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಏನಂತೀವಿ ನಾವು? ನಲ್ ಸೆಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಈಗ ಎ ಇಸ್ ಈಕ್ವಲ್ ಟು, ನಾನು ಖಾಲಿ ಬಿಟ್ಬಿಡ್ತೀನಿ ಹಿಂಗೆ, ಫ್ಲವರ್ ಬ್ರಾಕೆಟ್ ಒಳಗೆ ಖಾಲಿ ಇಡ್ತೀನಿ, ಇದೇನಾಗ್ತದಪ್ಪ? ನಲ್ ಸೆಟ್ ಆಗ್ತದೆ. ನಲ್ ಸೆಟ್ಟನ್ನು ಯಾವುದರಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು? 5, ಪೈ ಅಲ್ಲ 5, 5 ಅಂತಂದರೆ ನಲ್ ಸೆಟ್. ಆಲ್ರೆಡಿ ನಾನು ಸೆಟ್ ಚಾಪ್ಟರ್ ಒಳಗಡೆ ಹೇಳಿದ್ದೀನಿ. ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಅಂತ ಹೇಳ್ತಾರೆ ಅವರು. ಬಿ ಇಂಟರ್ಸೆಕ್ಷನ್ ನಲ್ ಸೆಟನ್ನು ಫೈಂಡ್ ಔಟ್ ಮಾಡೋಣ ಮೊದಲು. ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಇಸ್ ಈಕ್ವಲ್ ಟು, ಬಿ ಏನದಪ್ಪ? 3 ಕಾಮ 4, ಇಂಟರ್ಸೆಕ್ಷನ್ ನಲ್ ಸೆಟ್ ಅಂತಂದ್ರೆ ಏನು? ನಲ್ ಇಸ್ ಈಕ್ವಲ್ ಟು, ಇದರೊಳಗೆ ಎರಡರೊಳಗಡೆ ಏನು ಕಾಮನ್ ಅದ? ನಲ್ ಸೆಟ್ ಏನು ಕಾಮನ್ ಅದ? ಏನೂ ಕಾಮನ್ ಇಲ್ಲ, ಹೌದಿಲ್ಲ? ಇಲ್ಲಿ 3 4 ಅದ, ಇಲ್ಲಿ 3 4 ಏನು ರಾದನು? ಏನೂ ಇಲ್ಲ ಅಂದ್ರೆ ಏನು ಬಂತು ಆನ್ಸರ? ನಲ್ ಸೆಟ್ ಬಂತು. ಇದೇ ಇವೆರಡರ ಆನ್ಸರ್ ಏನು ಬಂತಪ್ಪ? ನಲ್ ಸೆಟ್. ಈಗೇನು ಮಾಡಿದ್ವಿ ನಾವು? ಹಂಗಿದ್ರೆ ಬಿ ಇಂಟರ್ಸೆಕ್ಷನ್ 5 ಅಂತಂದ್ರೆ ನಲ್ ಸೆಟ್ ಬಂತು. ಎ ಕ್ರಾಸ್ಲಿ ಮಲ್ಟಿಪ್ಲೈ ಮಾಡೋಣ ಇದಕ್ಕೆ. ಓಕೆ, ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಇಸ್ ಈಕ್ವಲ್ ಟು ಇಷ್ಟು ಬಂತು. ದೇರ್ ಫೋರ್ ಎ ಕ್ರಾಸ್ ಬ್ರಾಕೆಟ್ ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಇಸ್ ಈಕ್ವಲ್ ಟು ಏನಾಗ್ತದಪ್ಪ? ಎ ಅಂತಂದ್ರೆ ಏನಿದೆ? 1 ಕಾಮ 2 ಅಂತ ಇದೆ. ಆಮೇಲೆ ಇಂಟರ್ಸೆಕ್ಷನ್ ನಲ್ ಸೆಟನ್ನು ನಲ್ ಸೆಟ್ ಥರನೇ ಬರೆದ್ಬಿಡೋಣ ಅಂತ ವಾಪಸ್. ಇಸ್ ಈಕ್ವಲ್ ಟು ಉತ್ತರ ಏನು ಬರ್ತದೆ? ಕ್ರಾಸಿಂಗ್ ಮಾಡಿದ್ರೆ 1 ಇಂಟು ನಲ್ ಸೆಟ್ 1 ಹೆಂಗೆ ಆಗ್ತದ? ನಲ್ ಸೆಟ್ ಆಗ್ತದೆ, ಹೌದಾ ಇಲ್ಲ? ಆಮೇಲೆ ಇಲ್ಲೇನದ? ಇಂಟರ್ಸೆಕ್ಷನ್ ತೋರ್ಸಾಕ್ತಾರೆ ಅವರು. ಈ ಕ್ರಾಸಿಂಗ್ ಅಲ್ಲ, ವೇಟ್ ಮಾಡಿ ಒಂದು ಸೆಕೆಂಡ್. ಎ ಕ್ರಾಸಿಂಗ್ ಅದಲ್ಲ, ಇದು ಕ್ರಾಸಿಂಗ್ ನಲ್ ಸೆಟ್ ಮಾಡ್ತಾರೆ. 1 ಇಂಟು ಇಲ್ಲೇನಾದ್ರೂ ನಂಬರ್ ಐತಾ? ಇಲ್ಲ ಅಂತಂದ್ರೆ ಏನು ಬರ್ತದೆ ಆನ್ಸರ್? ನಲ್ ಸೆಟ್ ಅಂತ ಬರ್ತದ. ಕರೆಕ್ಟ್. ಎ ಕ್ರಾಸ್ ನಲ್ ಸೆಟ್ ಇಸ್ ಈಕ್ವಲ್ ಟು ನಲ್ ಸೆಟ್ ಓನ್ಲಿ. ಆನ್ಸರ್ ವಿಲ್ ಬಿ ನಲ್ ಸೆಟ್. ಅದು ಸಲ ಕೊಟ್ಟಿದ್ದಾರೆ ಇಲ್ಲ ನಲ್ ಸೆಟ್. ದಿಸ್ ಇಸ್ ಈಕ್ವಲ್ ಟು ಏನು ಬರ್ಬೋದು ನಾನು?
5 ಅಂತ ಬರ್ಬೋದು. ದೇರ್ ಫಾರ್ A ಕ್ರಾಸ್ B intersection null set is equal to null set only. You will get null set here, null set into A is equal to null set. Fifth question, if A is equal to -1, then find A cross A ಅಥವಾ ಫಾರ್ಮ್ ದ ವ್ಯಾಲ್ಯೂ ಆಫ್ A cross A ಅಂತ ಕೊಟ್ಟಿದ್ದಾರೆ. ಮೊದಲೇನು ಮಾಡೋಣ, A ಕ್ರಾಸ್ A ಅನ್ನು ಫೈಂಡ್ ಔಟ್ ಮಾಡೋಣಂತೆ. A ಅಂತಂದರೆ -1, ಕ್ರಾಸ್ A ಅಂತಂದರೆ -1, ಅಂತ ಆಗ್ತದೆ. ಕ್ರಾಸಿಂಗ್ ಮಾಡೋಣ ಬ್ರಾಕೆಟ್ ಒಳಗಡೆ -1, ಏನು ಬರ್ತಪ್ಪ ಅದು -1, ಸರಿನಾ? -1, +1 ಮತ್ತು ಇಲ್ಲಿ +1, -1 ಆಮೇಲೆ 1, 1 ಇವೇನದು A ಕ್ರಾಸ್ A ಕ್ರಾಸಿಂಗ್ ಅದು A ಕ್ರಾಸ್ A ಅಂತ ಅದು. ಆದರೆ ನಮಗೇನು ಬೇಕು, ಇದಕ್ಕೆ ಮತ್ತೆ ಇನ್ನೊಂದು ಸಲ ಎಲೆ ಕ್ರಾಸಿಂಗ್ ಮಾಡಬೇಕು. A ಕ್ರಾಸ್ ಬ್ರಾಕೆಟ್ A ಕ್ರಾಸ್ A ಇಸ್ ಈಕ್ವಲ್ ಟು ಓಕೆ ಏನು ಫೈಂಡ್ ಔಟ್ ಬರೆಯೋಣ. ಮೊದಲು ಏನದಪ್ಪ A -1, 1 ಅದ. ಕ್ರಾಸಿಂಗ್ A ಕ್ರಾಸ್ A ಏನು ಬಂದೈತಿ -1, -1 +1 +1 +1 ಮಲ್ಟಿಪ್ಲೈ ಮಾಡೋಣ. -1 ದೆನ್ -1 +1 ದೆನ್ -1 +1 ದೆನ್ -1 +1 +1 ದೆನ್ +1 -1 -1 +1 -1 +1 +1 +1 -1 +1 +1 +1 ಏನೂ ಇಲ್ಲ. ಇದು ಕೆಳಗಡೆ ಹಿಂದ್ಗಡೆ ಇಟ್ಕೊಂತವ್ರಿ. -1 ಅಂದರೆ ಇಲ್ಲಿಗೆ ಇಡು, ಇಲ್ಲಿ -1 ಇಟ್ಕೊಂತ ಹೋಗು, ಬರೆದು ಬರೀ 4 ಬರ್ತಾವ. ನೆಕ್ಸ್ಟ್ ಇಲ್ಲಿ +1 ಅದ, ಹಿಂದ್ಗಡೆ ಇಲ್ಲಿ +1 ಮುಗಿದೈತು. ಸಿಂಪಲ್. ಅರ್ಥ ಆಯ್ತಾ? ಇದೇನಪ್ಪ A ಕ್ರಾಸ್ A ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 6th ಕ್ವಶನ್ ಏನು ಹೇಳ್ತದಪ್ಪ ಅದು, ಇಫ್ A ಕ್ರಾಸ್ B ಇಸ್ ಈಕ್ವಲ್ ಟು ಸಮಥಿಂಗ್ ದೆನ್ ಫೈಂಡ್ A ಆ್ಯಂಡ್ B ಅಂತ ಹೇಳ್ತಾರೆ. ಇಫ್ A ಕ್ರಾಸ್ B ಇಸ್ ಈಕ್ವಲ್ ಟು ಏನು ಬೆಲೆ ಕೊಟ್ಟಿದ್ದಾರಪ್ಪ, A, X, A, Y, B, X, B, Y ಅಂತ ಕೊಡ್ತಾರೆ. ಏನು ಫೈಂಡ್ ಔಟ್ ಮಾಡಬೇಕು, A ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, B ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಿಲ್ಲಪ್ಪ? ಸೆಟ್ A ಫೈಂಡ್ ಔಟ್ ಮಾಡಬೇಕು, ಸೆಟ್ B ಫೈಂಡ್ ಔಟ್ ಮಾಡಬೇಕು. ಇಲ್ಲಿ A ಕ್ರಾಸ್ B ಮಾಡಿದಾಗ ಫಸ್ಟ್ ಎಲಿಮೆಂಟ್ಸ್ಗಳು ಯಾವುದಕ್ಕೆ ಬಿಲಾಂಗ್ ಆಗ್ತಾವಪ್ಪ, Aಗೆ ಬಿಲಾಂಗ್ ಆಗ್ತಾವೆ. A ಕ್ರಾಸ್ B ಮಾಡತ್ನಾಗ ಫಸ್ಟ್ ಎಲಿಮೆಂಟ್ಸ್ಗಳು ಯಾವಾಗಲೂ Aಗೆ ಬಿಲಾಂಗ್ ಆಗ್ತಾವೆ. ಹಂಗಿದ್ರೆ A ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ಸ್ಗಳು ಯಾವುದಪ್ಪ, A ಅದ, ಇಲ್ಲೂ A ಅದಿಲ್ಲ, ಎರಡೂ ಸೇರಿ ಒಂದೇ ಸಲ ಬರಿತೀನಿ. ಇಲ್ಲೇನದಪ್ಪ B ಫಸ್ಟ್ ಎಲಿಮೆಂಟ್ಸ್ಗಳು Aಗೆ ಏನಾಗ್ತವೆ, ರಿಪ್ರೆಸೆಂಟ್ ಮಾಡ್ತವೆ. ನೆಕ್ಸ್ಟ್ B ಇಸ್ ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್. ಯಾಕೆ ಇಲ್ಲಿ A ಕ್ರಾಸ್ B ತೊಗೊಂಡಿದ್ದು, ಅಂದರೆ B ಕ್ರಾಸ್ A ತೊಗೊಂಡ್ರೆ A B ಅಂತಕ್ಕಂಥದ್ದು B ಒಳಗೆ ಹೋಗ್ತಿತ್ತು, ಆಮೇಲೆ XY ಅಂತಕ್ಕಂಥದ್ದು A ಒಳಗೆ ಹೋಗ್ತಿತ್ತು. ಆದ್ರೆ ಹಂಗಿಲ್ಲ, ಇಲ್ಲಿ A ಅಂತಂದ್ರೆ ಫಸ್ಟ್ ಎಲಿಮೆಂಟ್ಸ್ಗಳು ಏನದವಲ್ಲ ಅವು Aಗೆ ರಿಪ್ರೆಸೆಂಟ್ ಆಗ್ತಾವೆ, ಆಮೇಲೆ ಸೆಕೆಂಡ್ ಎಲಿಮೆಂಟ್ಗಳು Bಗೆ ರಿಪ್ರೆಸೆಂಟ್ ಆಗ್ತಾವೆ. ಓಕೆ, B ಅಂತಂದ್ರೆ ಇಲ್ಲಿ X ಅಂತ ಇದೆ, ಆಮೇಲೆ Y ಅಂತ ಇದೆ. ಸರಿನಾ? A ಮತ್ತು B ಅನ್ನು ಫೈಂಡ್ ಔಟ್ ಮಾಡಿ. ನಂಬರ್ 7th ಕ್ವಶನ್, ಲೆಟ್ A ಇಸ್ ಈಕ್ವಲ್ ಟು 1, 2. A ಇಸ್ ಈಕ್ವಲ್ ಟು 1, 2. B ಇಸ್ ಈಕ್ವಲ್ ಟು 1, 2, 3, 4. B is equal to 1, 2, 3, 4. C is equal to 5, 6. D is equal to 5, 6, 7, 8. 5, 6, 7, 8. Then what we need to prove? We need to prove that or verify that number 1, A cross B intersection C is equal to A cross B intersection A cross C. Correct? A cross B intersection A cross C. Number 1. Number 2, A cross C is a subset of B cross D. Correct? B cross D. ಸಬ್ಸೆಟ್ ಅಂತಂದ್ರೆ ಹೇಳಿದ್ದೀನಿ ನಿಮಗೆ. ಸಬ್ಸೆಟ್ A ಕ್ರಾಸ್ C ಇಸ್ ಅ ಸಬ್ಸೆಟ್ ಆಫ್ B ಕ್ರಾಸ್ D ಅಂತಂದ್ರೆ ಇದರಲ್ಲಿರ್ತಕ್ಕಂಥ ಕೆಲವು ಎಲಿಮೆಂಟ್ಸ್ಗಳು ಇದರೊಳಗೆ ಇರ್ತಾವೆ.
ಇದ್ರೊಳಗೆ ಇದ್ದೀವಿ ಎಲ್ಲ ಇದ್ರೊಳಗೆ ಇರ್ತಾವೆ, ಬಟ್ ಇದ್ರೊಳಗೆ ಇದ್ದೀವಿ ಎಲ್ಲ ಇಲ್ಲಿ ಇರಬೇಕಂತೇನಿಲ್ಲ. ಅರ್ಥ ಆಯ್ತಾ? ಸಬ್ಸೆಟ್ ಒಳಗಡೆ ಏನಿರ್ತಾವಲ್ಲ ಅವು ಯಾವಾಗಲೂ ಮೇನ್ ಸೆಟ್ ಒಳಗೆ ಇದ್ದಿದ್ದೇ ಇರ್ತಾವೆ. ಇದ್ದಷ್ಟೇ ಇರ್ಬೋದು, ಇಲ್ಲ ಕಡಿಮೆ ಇರ್ಬೋದು, ತಿಳಿತಾ? ಆದರೆ ಯಾವುದೂ ಹೊಸ ಎಲಿಮೆಂಟ್ ಇಲ್ಲಿ ಇರಬಾರ್ದು. ಇಲ್ಲಿ ಇರಲಾರ್ದಂಥದ್ದು ಇಲ್ಲಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಇರಲಾರ್ದಂಥದ್ದು ಇಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಇಲ್ಲಿ ಇದ್ದಿದ್ದೇ ಇಲ್ಲಿ ಇರಬೇಕು. ಎಕ್ಸಾಂಪಲ್ ಇಲ್ಲಿ 1 2 3 4 ಅಂತ ಬಂದ್ರೆ ಇಲ್ಲಿ ಏನು ಬರಬೇಕು? ಅಬ್ಬಬ್ಬ ಅಂದ್ರೆ 1 ಬರಬೇಕು, ಇಲ್ಲ 1 2 ಬರಬೇಕು, ಇಲ್ಲ 1 2 3 ಬರಬೇಕು, ಇಲ್ಲ 1 2 3 4 ಬರಬೇಕು. ಇಲ್ಲಿ 1 5 ಅಂತ ಬರೋಂಗಿಲ್ಲ ಇಲ್ಲಿ, ಯಾಕಂದರೆ ಇಲ್ಲಿ 5 ಇಲ್ಲ. ಅರ್ಥ ಆಯ್ತಾ? ಸಬ್ಸೆಟ್ ಅಂತಂದಾಗ ಮೇನ್ ಸೆಟ್ ಏನಿರುತ್ತಲ್ಲ, ಮೇನ್ ಸೆಟ್ದು ಸಮ್ ಪಾರ್ಟ್ಸ್ ಸಬ್ಸೆಟ್ ಒಳಗಡೆ ಇರ್ತವೆ. ಅರ್ಥ ಆಯ್ತಾ? ಇದನ್ನು ನಾವೇನು ಮಾಡಬೇಕು? ಪ್ರೂವ್ ಮಾಡಬೇಕಂತೆ. ನಂಬರ್ 1 ಏನಿದೆ? ನಂಬರ್ 1 ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಇದ್ದಾರೆ. ಎ ಅಂತಂದರೆ ಆ್ಯಸ್ ಇಟ್ ಈಸ್ ಬೇಡ, ಏನಪ್ಪ ಅದು 1, 2 ಅಂತ ಇದೆ, ಕ್ರಾಸಿಂಗ್ ಬ್ರಾಕೆಟ್ ಒಳಗಡೆ. ಬಿ ಇಂಟರ್ಸೆಕ್ಷನ್ ಸಿ ಅಂತಂದಾಗ ಬಿ ಮತ್ತು ಸಿಗಳ ಮಧ್ಯದಲ್ಲಿರ್ತಕ್ಕಂಥ ಕಾಮನ್ ಥಿಂಗ್ಸ್ ಕಾಮನ್ ಇರಬೇಕು. ಬಿ ಸಿ ಒಳಗೆ ಕಾಮನ್ ಯಾವುದೋ ಯಾವುದೂ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಅಷ್ಟೇ ಬರೆದ್ಬಿಡೋಣ ಅಂತ. ಬಿ ಕ್ರಾಸ್ ಸಿ, ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಅಂತಂದಾಗ ಎ ಕ್ರಾಸ್ ಬಿ 1, ಓಕೆ ಅವೆಲ್ಲ ಬರೀಬೇಕಲ್ಲ. 1 1, 1 2, 1 3, 1 4, 2 1, 2 2, 2 3, 2 2 ಅಲ್ಲ ಇದು 2 2, 2 3, ಮುಂದೇನಪ್ಪ 2 4 ಅಂತ ಬರಿತೀನಿ. ಇದೇನೈತೆ ಬರೆಯೋದು? ಎ ಕ್ರಾಸ್ ಬಿ ಆಯಿತು. ಇಂಟರ್ಸೆಕ್ಷನ್ ಇನ್ನೊಂದು ಯಾವುದಪ್ಪ? ಎ ಕ್ರಾಸ್ ಸಿ. ಎ ಕ್ರಾಸ್ ಸಿ ಒಳಗೆ ಏನೈತೆ? 1, 5, 1, 6, 1, 7, 1, 8. ಡಿ ಅನ ಸಿ ಅದನ, ನಾನು ಡಿ ಅಂತ ತಿಳ್ಕೊಂಡು ಬರತ್ತಾನೆ ಹಂಗೆ. ಓಕೆ, ಇನ್ನು ಮೇಳ ಮಿಸ್ ಆಗೈತಿ. 1, 5, 1, 6, ಆಮೇಲೆ 2, 5, 2, 6. ಸರಿನಾ? ಓಕೆ, ಇದು ಎರಡರೊಳಗಡೆ ಏನು ಕಾಮನ್ ಇದ್ದಾವೆ? ಯಾವುದು ಕಾಮನ್ ಇಲ್ಲ, ಯಾವುದು ಕಾಮನ್ನೇ ಇಲ್ಲ. ನೋಡಿರಿ 1 1, 1 2, 1 3, ಆಮೇಲೆ 1 4 ಅದ, 2 1, 2 2, 2 3, 2 4 ಅದ. ಇಲ್ಲಿ 1 5, 1 6, 2 5, 2 6 ಅಂತ ಇದೆ. ಒಂದಕ್ಕೊಂದೇನಿಲ್ಲಪ್ಪ, ಲಿಂಕೇ ಇಲ್ಲ. ಲಿಂಕೇ ಇಲ್ಲ ಅಂತಂದ್ರೆ ಇಲ್ಲೇನು ಬಂದ್ಬಿಡ್ತಾ ಆನ್ಸರ್? ನಲ್ ಸೆಟ್ ಬಂದ್ಬಿಡ್ತೈತಿ. ಕರೆಕ್ಟ್, ನಲ್ ಸೆಟ್ ಬರ್ತದ. ಇಲ್ಲಿ ಯಾವುದೇ ಸೆಟ್ಟನ್ನು ನಲ್ ಸೆಟ್ಟಿಗೆ ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ತದೆ ನಿನಗೆ ವಾಪಸ್ ನಲ್ ಸೆಟ್ಟೇ ಸಿಗ್ತದೆ. ಆದ್ದರಿಂದ ವೆರಿಫೈಡ್, ಆದ್ದರಿಂದಲ್ಲ ದೇರ್ ಫೋರ್ ವೆರಿಫೈಡ್. ಅರ್ಥ ಆಯ್ತಾ? ನೆಕ್ಸ್ಟ್ ನಂಬರ್ 2 ಏನಪ್ಪ? ನಂಬರ್ 2 ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ. ಎ ಕ್ರಾಸ್ ಸಿ ಮೊದಲು ಮಾಡೋಣಂತೆ. ಎ ಕ್ರಾಸ್ ಸಿ ಮಾಡಿದಾಗ ಏನು ಬರ್ತೈತೆ? ಏನಿಂದ ಸಿಗೆ 1 5, 1 6, ದೆನ್ 2 5, 2 6, 2, 6. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಎ ಕ್ರಾಸ್ ಸಿ. ದೆನ್ ನಾನು ಮಾಡ್ಬೇಕು ಇನ್ನೊಂದು ಬಿ ಕ್ರಾಸ್ ಡಿ ಫೈಂಡ್ ಔಟ್ ಮಾಡಬೇಕು. ಬಿ ಅಂತಂದ್ರೆ 1 2 3 4 ಅದ, ಅಲ್ಲಿ 5 6 7 8 ಇದೆ. ಅಂದ್ರೆ 1, 5, 2 1, 6, 1, 7, 1, 8, ಆಮೇಲೆ 2, 5, 2, 6, 2, 7, 2, 8, 3, 5, 3, 6, 3, 7, 3, 8, then 4, 5, 4, 5, 4, 6, 4, 7, 4, 8. This is the biggest set, correct? In which A cross C is the subset. A cross C ಒಳಗೆ ಏನದವ? ಇದರೊಳಗೆ ಅದಾವಿಲ್ಲ? 1, 5, 1, 5, 1, 6, 1, 6, 2, 5, 2, 6, 2, 6. Correct? Since A cross C is having all the elements which are present in B cross D. Correct? Therefore, ಯಾವುದಪ್ಪ ಇದು? A cross C is a subset of B cross D. Correct?
ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ. ಇಲ್ಲಾಂದ್ರೆ ಬರಿಬೇಕು ನೀನು ಈಸ್ ಎ ಸಬ್ಸೆಟ್ ಅಂತ ಹಂಗೆ ಬರೆದ್ರು ನಡೀತದೆ. ಏನಂತಂದ್ರೆ 8th ಕ್ವಶನ್, ಲೆಟ್ ಎ ಇಸ್ ಈಕ್ವಲ್ ಟು 1, 2, ಬಿ ಇಸ್ ಈಕ್ವಲ್ ಟು 3, 4. ಎ ಇಸ್ ಈಕ್ವಲ್ ಟು 1, 2, ಬಿ ಇಸ್ ಈಕ್ವಲ್ ಟು 3, 4. Then what we need to find out? We have to write A cross B. Solution first ಏನು ಮಾಡೋಣಂತ A cross B ಮಾಡೋಣ, ಆಮೇಲೆ ಮುಂದೆ ಏನಾದ್ರು ಕ್ವಶನ್ ಓದೋಣಂತ, ಕ್ವಶನೇ ಸಾಲ್ವ್ ಮಾಡೋಣಂತ, ಸ್ವಲ್ಪ ನೋಡೋಣಂತ ಆಯ್ತಾ. A cross B ಮಾಡೋಣ ಮೊದಲು. A cross B is equal to ಹೇಳಪ್ಪ ಏನಾಗ್ತದ 1, 3, 1, 4, 2, 3, 2, 4, 2, 4. Then what we need to do? How many subsets will A cross B have ಅಂತ ಕ್ವಶನ್ ಕೇಳ್ತಾರೆ ಅವರು. ಯಾವುದೇ ಸೆಟ್ ಅದಲ್ಲ ಅದ್ರ ಸಬ್ಸೆಟ್ಗಳನ್ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ 2 to the power of n ಅಂತ ಒಂದು ಫಾರ್ಮುಲಾ ಬರ್ತೈತಿ. 2 to the power of n. To find the subset of given set we are having the formula that is 2 to the power of n. What is n? Number of elements in the given set. Okay, to find number of number of subsets of a given set is equal to formula ಏನೈತಿ 2 to the power of n. correct. Here n is equal to what? Number of elements present in given set. Number of elements present in given set. What is given set here? A cross B. ಇದ್ರದ್ದು ಒಳಗಡೆ ಏನದು ಎಲಿಮೆಂಟ್ಸ್ ಅದಾವ. ಇದ್ರದ್ದು ನಾವು ಸಬ್ಸೆಟನ್ನು ರೆಡಿ ಮಾಡಿದ್ರೆ ಎಷ್ಟು ಸಬ್ಸೆಟ್ ಆಗ್ತದೆ ಅಂತ ಕೇಳ್ತಾರೆ ಅವ್ರು. ಇದ್ರದ್ದು ಸಬ್ಸೆಟ್ ರೆಡಿ ಮಾಡಿದ್ರೆ ಎಷ್ಟು ಸಬ್ಸೆಟ್ಗಳು ಆಗ್ತವ ಅಂತ. ಮೊದಲ ಇದ್ರೊಳಗಡೆ ಎಷ್ಟು ಎಲಿಮೆಂಟ್ಸ್ ಅದಾವ ನೋಡೋಣ ಅಂತ. ಕಂಪ್ಲೀಟ್ ಇದು ಬಾಕ್ಸ್ ಅದಲ್ಲ, ಇದೊಂದು ಎಲಿಮೆಂಟ್, 2, 3, 4 ಮತ್ತು ಇದರೊಳಗಡೆ ಸಣ್ಣದಲ್ಲ ಅವಲ್ಲ ಎಲಿಮೆಂಟ್ಸ್ಗಳು. ಸಿಂಗಲಾಗಿ ತೊಗೊಂಡಾಗ 2 ಎಲಿಮೆಂಟ್ಸ್ಗಳು ಆಗ್ತವೆ. ಬಟ್ ಅದೇನು ಇವೆರಡೂ ಸೇರಿ ಅಂತಂದ್ರೆ ಒಂದು ಪೇರ್ ಐತೆ, ಆರ್ಡರ್ಡ್ ಪೇರ್. ಫಸ್ಟ್ ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್, ಫೋರ್ತ್ ಪೇರ್ ಅಂತಂದ್ರೆ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್. ದೇರ್ ಫಾರ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಪ್ಪ? ಎನ್ ಆಫ್ ಎ ಕ್ರಾಸ್ ಬಿ ಎಷ್ಟದವ? 4 ಅದಾವಿಲ್ಲ? 4 ಅದ. ದೇರ್ ಫಾರ್ ನಂಬರ್ ಆಫ್ ಸಬ್ಸೆಟ್ಸ್ ಫಾರ್ಮುಲಾ ಏನು? 2 to the power of n ಅಂದ್ರೆ 2 2s 4 2s 8 2s 16. ಎಷ್ಟು ಬಂತು ಆನ್ಸರ್? ಹೌದಿಲ್ಲ? 2 × 4 ಅಂದ್ರೆ ಏನು? 2 2 4, 4 2 8, 8 2 16. 16 ಸಬ್ಸೆಟ್ಗಳು ಬಂದು, 16 ಸಬ್ಸೆಟ್ಗಳು ಬಂದು. ಅವನು ಬರಿಬೇಕಂತ ನಾವು ಲಿಸ್ಟ್ ಆಲ್ ಆಫ್ ದೇಮ್ ಅಂದ್ರೆ ಅವರು 16 ಬರಿಬೇಕಂತ. ಬರೆಯೋಣ, 16 ಬರಿತೀವಿ ನೋಡು. ಮೊದಲನೇದಾಗಿ ಫಸ್ಟ್ ಒಂದೇ ತಗೊಳ್ಳೋಣಪ್ಪ. ಏನಪ್ಪ ಅದು? 1, 3. ಸೆಕೆಂಡ್ ಏನಪ್ಪ? 1, 4. ಥರ್ಡ್ 1, 2, 2, 3. ದೆನ್ 2, 4. ದೆನ್ ಈಗ ಇವೆರಡು ಸೇರಿ ಹೇಳು ಏನಾಗ್ತಪ್ಪ? 1, 3, 2, 1, 4. ನೆಕ್ಸ್ಟ್ ಇದೊಂದು ಸೇರಿ ಹೇಳೋದಿಲ್ಲ, ಇದೊಂದು ಸೇರಿ ಹೇಳಿ. ಈಗ 1, 3, 2, 3. ನೆಕ್ಸ್ಟ್ ಇದನ್ನು ಸೇರಿ ಹೇಳು 1, 3, 2, 4. ನೆಕ್ಸ್ಟ್ ಇದನ್ನು ಸೇರಿ ಹೇಳು 1, 4, 2, 3. ಕರೆಕ್ಟ್. ನೆಕ್ಸ್ಟ್ ಇದನ್ನು 1, 4, 2, 4. ನೆಕ್ಸ್ಟ್ ಇದನ್ನು 2, 3. ದೆನ್ 2, 4. ಕರೆಕ್ಟ್. ಎಷ್ಟಾದ ನೋಡೋಣ? 1, 2, 3, 4. ದೆನ್ 5, 6, 7, 8, 9, 10 ಅದು. ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಇವು 3 ಆ್ಯಡ್ ಮಾಡೋಣಂತ. ಏನಾಗ್ತದೆ ಅವಾಗ ಹೇಳು? 1, 3, ಸಾರಿ ಸೆಕೆಂಡ್ ಏನು ಬರ್ತಪ್ಪ? 1, 4, 2, 3. ಇದೊಂದು ಸೆಟ್ ಆಯಿತಾ? ನೆಕ್ಸ್ಟ್ ಇವು 3 ಅಷ್ಟೇ ಹೇಳು. 1, 4, 2, 3,
2, 4. ನೆಕ್ಸ್ಟ್ ಏನು ಉಳಿತು? ಇವು 3 ಮಾಡಿದ್ವಿ, ಇವು 3 ಮಾಡಿದ್ವಿ. ನೆಕ್ಸ್ಟ್ ಇವು 3 ಮಾಡಿದ್ವಿ, ಇವು 3 ಮಾಡಿದ್ವಿ. ಮತ್ತೆ ಯಾವ ಮಾಡ್ಬೋದು? ಇದು 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 ಮಾಡ್ಬೋದಾ? ಕರೆಕ್ಟಾ? ಫಸ್ಟು 1, 2, 3 ಆಮೇಲೆ 1, 2, 3 ಯಾವ ಆಗ್ತಾ ಹೇಳಪ್ಪ ಅದು? 1, 3 2, 3 ದೆನ್ 2, 4 ಕರೆಕ್ಟ್. ನೆಕ್ಸ್ಟ್ ಮತ್ತೆ ಯಾವ್ದು ಮಾಡ್ಬೋದು? ಆದ್ವಾ ಇಲ್ಲಿ 4 ಸೇರಿ ಒಂದು ಮಾಡೋಣ. 4 ಸೇರಿ ಒಂದು ಮಾಡಿದಾಗ ಏನಾಗ್ತದೆ? 1, 3 1, 4 2, 3 2, 4 ಕರೆಕ್ಟ್. ಈಗ ಎಷ್ಟು ಅದು ಎಣಿಸೋಣ? 1, 2, 3, 4, 5, 6, 7, 8, 9, 10, 11, 12, 13, 14 ಆಮೇಲೆ ಇನ್ನೊಂದು ಬರ್ತೈತೆ ನಲ್ ಸೆಟ್. ನಲ್ ಸೆಟ್ ಅಂತಂದ್ರೆ ಖಾಲಿ ಇರೋದು. ಹೌದಾ? ಖಾಲಿ ಇರೋದು ಏನದು? ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಲ್ಲ ಸೆಟ್ಟದು ಸಬ್ಸೆಟ್ ಯಾವುದೈತಿ? ನಲ್ ಸೆಟ್ ಐತಿ. ಅಂದರೆ ಎಷ್ಟು? 15 ಅದು. ಇನ್ನೂ ಒಂದು ಬೇಕಲ್ಲ? ಹೌದಾ? ಇನ್ನೊಂದು ಯಾವುದು? 1, 2, 3 ಹಿಂಗೆ ತೊಗೊಂಡು ಮತ್ತೆ ಯಾವುದು? ಇದೊಂದು ಆಲ್ರೆಡಿ ತೊಗೊಂಡಿವಿ ಹೌದಿಲ್ಲ? ಫಸ್ಟ್ ಸೆಕೆಂಡ್ ಲಾಸ್ಟ್ ಅಂತ ತೊಗೋಬೇಕಲ್ಲ. ಫಸ್ಟ್ ಥರ್ಡ್ ಲಾಸ್ಟ್ ಅಂತ ತೊಗೊಂಡಿವಿ, ಫಸ್ಟ್ ಸೆಕೆಂಡ್ ಲಾಸ್ಟ್ ಅಂತ ತೊಗೋಬೇಕು. ಅದನ್ನು ಬರ್ದ್ಬಿಡ್ಲ? ಫಸ್ಟ್ 1, 3 ಸೆಕೆಂಡ್ ಯಾವುದೈತಿ? 1, 4 2, 4 These are the all 16 subset of a given set A cross B. Correct? Okay. Next question. ವಿಡಿಯೋ ಕಾಣ್ತಿಲ್ಲ ಯಾರಿಗೂ ಗೊತ್ತು. Ninth question. Let A and B are two sets such that n of A number of elements in A is equal to 3, n of B number of elements in B is equal to 2, and also they have given x, 1 y, 2 z, 1 belongs to A cross B. Then what we need to find out? We need to find out elements present in A and elements present in B. Elements present in A and elements present in B. Since what? Since it is A cross B. Yes or no? It is A cross B. That means first elements belongs to what? A. Second elements belong to B. Therefore A is equal to x, y, z. Then B is equal to 1, 2. 2 comma illೈತಿ ಅಷ್ಟೇ ಅಲ್ಲ. 1, 2, 1 ಅದಿಲ್ಲ. 1 ಡಬಲ್ ಸೆಲ್ ಬಂತ ಬರಿಬಾರ್ದು. 1, 2 ಯಾಕಂತಂದ್ರೆ ಅವ್ರೇನಂತ ನೋಡು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಎಷ್ಟದವ? 1, 2 ಎರಡದವಲ್ಲ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಎಷ್ಟದವ? ಅದು 3. ಸರಿನಾ? 10th question. Question number 10. The Cartesian product A cross A has 9 elements, among which are found -1, 0 and 0, 1. Find the set A and the remaining elements of A cross A ಅಂತ ಹೇಳ್ತಾರೆ ಅವರು. ಅಂದರೆ A cross A ಮಾಡಿದಾಗ 9 ಎಲಿಮೆಂಟ್ಸ್ ಸಿಗ್ತಾವಂತ್ರಿ. A cross A ಮಾಡಿದಾಗ ಎಷ್ಟು ಸಿಗ್ತದ? 9 ಎಲಿಮೆಂಟ್ಸ್ ಸಿಗ್ತಾವಂತ. ಅಂದ್ರೆ 9 ಎಲಿಮೆಂಟ್ಸ್ ಸಿಗ್ಬೇಕಂತಂದ್ರೆ ಏನು? 3, 3 ಏನಿರಬೇಕು? ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕಿಲ್ಲ ಅದರೊಳಗಡೆ. ನಂಬರ್ ಆಫ್ ಎಲಿಮೆಂಟ್ಸ್ 3, 3 ಇದ್ದರೆ 9 ಎಲಿಮೆಂಟ್ಸ್ ಸಿಗ್ತದೆ. 3 × 3 ಅಂದ್ರೆ 9 ಸಿಗ್ತೈತಿ. ಸೊ ಎನ್ ಆಫ್ ಎ ಅಂತಂದ್ರೆ ಎಷ್ಟು ಬಂತು ನಮಗಿಲ್ಲಿ? ಎನ್ ಆಫ್ ಎ ಇಸ್ ಈಕ್ವಲ್ ಟು 3. ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಇಸ್ ಈಕ್ವಲ್ ಟು 3. ದ್ಯಾಟ್ ಮೀನ್ಸ್ ಎ ಕ್ರಾಸ್ ಎ ಇಸ್ ಈಕ್ವಲ್ ಟು ಸಿಕ್ತು ನಮಗೆ 3, 3 = 9 ಸಿಕ್ತು. ಅವ್ರು ಏನೇನು ಕೊಟ್ಟಿದ್ದಾರೆ? ಅವರು ಒಂದಿಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂಸ್. ಏನಂತ ಕೊಟ್ಟಿದ್ದಾರಪ್ಪ? -1, 0 ಆಮೇಲೆ 0, 1 -1, 0 ಆಮೇಲೆ 0, 1 belongs to what? Belongs to A cross A. Correct? -1, 0 ಯಾವುದಕ್ಕೆ ಬಿಲಾಂಗ್ ಆಗ್ತಾವಪ್ಪ? ಎಗೆ ಬಿಲಾಂಗ್ ಆಗ್ತಾವ. ಎಗೆ ಬಿಲಾಂಗ್ ಆಗ್ತಾವ. ನಂಗೆ ಏನು ಬರ್ಬೋದಪ್ಪ? ಎ ಇಸ್ ಈಕ್ವಲ್ ಟು ಬ್ರಾಕೆಟ್ ಒಳಗಡೆ -1 ಬರ್ಕೊಳ್ಳಿ, ಆಮೇಲೆ ಏನು ಬರ್ಕೊಳ್ಳಿ? 0 ಬರ್ಕೊತೀನಿ. ಆಮೇಲೆ 0 ಆ್ಯಂಡ್ 1 ಯಾವುದಕ್ಕೆ ಬಿಲಾಂಗ್ ಆಗ್ತಾವ? ಎಗೆ ಬಿಲಾಂಗ್ ಆಗ್ತಾವಲ್ಲ. ಅಂದರೆ 0 ಅಂದರೆ 0 ಇಲ್ಲಿ ಬರ್ದೀನಿ,
1 ಅಂತಂದ್ರೆ ಬರಬೇಕಲ್ಲ ಅದೊಂದು ಹಾಂ ಎ ಸಿಕ್ತು ನಮಗೆ ಎ ಏನು ಸಿಕ್ತಪ್ಪ ಎ ಇಸ್ ಈಕ್ವಲ್ ಟು -1 0 1 ಅಂತ ಸಿಕ್ತು. ಆಮೇಲೆ ಎ ಕ್ರಾಸ್ ಏನು ಮಾಡ್ಬೇಕಿಲ್ಲ ನಾನೀಗ ಎ ಕ್ರಾಸ್ ಎ ಇಸ್ ಈಕ್ವಲ್ ಟು ಅಂದ್ರೆ ಒಂದು 2 ಟೈಮ್ ಬರ್ಕೋ -1 0 1 ಕ್ರಾಸಿಂಗ್ -1 0 1 -1 comma -1 then -1 comma 0 then -1 comma 1 then 0 comma -1 0 comma 0 0 comma 1 then 1 comma -1 1 comma 0 1 comma 1 total 9 elements adava 1 2 3 4 5 6 7 8 9 elements adava find out ಮಾಡಿದ್ವಿ. This completes the exercise number 2.1. ಓಕೆ ವೆರಿ ಈಸಿ ಸ್ವಲ್ಪ ಈಸಿ ಇತ್ತು. ಆದರೆ ಮುಂದಿನ ವಿಡಿಯೋದಲ್ಲಿ ಬಹಳ ಡಿಫಿಕಲ್ಟೀಸ್ ನಮಗೆ ಅರೈಸ್ ಆಗ್ತವೆ. ಯಾಕಂತಂದ್ರೆ ರಿಲೇಷನ್ಸ್ ಹೇಳುವಾಗ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆ ಕನ್ಫ್ಯೂಷನ್ಸ್ಗಳು ಆಗಬಾರ್ದು ಅಂತಂದ್ರೆ ನಾವು ನೀಟಾಗಿ ನಿಧಾನಕ್ಕೆ ರಿಲೇಷನ್ಸ್ಗಳನ್ನು ನೋಡ್ಕೊಂಡು ತಗೊಳಂತೆ. 1 1 ಅಂದ್ರೇನು, ಆನ್ ಟು ಅಂತಂದ್ರೇನು, ಆಮೇಲೆ ಆ ರಿಲೇಷನ್ಸ್ಗಳು ಯಾವ ಥರ ಎಕ್ಸಿಸ್ಟ್ ಆಗ್ತವೆ ಅವುಗಳಿಗೆ ಡೈಗ್ರಾಮ್ ಮುಖಾಂತರ ನೀಟಾಗಿ ನಿಧಾನವಾಗಿ ನಾವು ಅರ್ಥ ಮಾಡ್ಕೊತ ಹೋದರೆ ಯಾವುದೂ ಕನ್ಫ್ಯೂಷನ್ ಇರೋಂಗಿಲ್ಲ. ಈ ಥರ 2.1 ಎಕ್ಸಸೈಸ್ ಎಷ್ಟು ಈಸಿ ಇತ್ತಲ್ಲ ಅದೇ ಥರನಾಗಿ ಕೂಡ 2.2 2.3ಗಳು ಕೂಡ ಇದ್ದಾವೆ. ಅವನು ನಾವು ಮುಂದೆ ಸಾಲ್ವ್ ಮಾಡ್ಕೊತ ಹೋಗೋಣಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.